ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ. ಸ್ನೇಹಿತರೆ, ಇವತ್ತು ನಾನು ಉತ್ತರ ಕರ್ನಾಟಕದ ಸಜ್ಜೆ ರೊಟ್ಟಿನ ಯಾವ ರೀತಿಯಾಗಿ ನಾವು ಲಟ್ಟಿಸಿ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ತಡ ಮಾಡದೆ ಯಾವ ರೀತಿ ಈ ಒಂದು ಸಜ್ಜೆ ರೊಟ್ಟಿನ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ ನೋಡಿ, ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕಾಯಿಸ್ಕೊಳ್ತಾ ಇರೋದು. ಏಕೆಂದರೆ ಹಿಟ್ಟು ನಮಗೆ ಸ್ವಲ್ಪ ಜಿಗಿಯಾಗಿ ಬರೋದಕ್ಕೆ ಸ್ವಲ್ಪ ಈ ರೀತಿಯಾಗಿ ನಾನು ನೀರನ್ನು ಕಾಯಿಸ್ಕೊಂಡು ಹಾಕೋತಾ ಇರೋದು. ನೋಡಿ ಸ್ನೇಹಿತರೆ, ನೀರು ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಕಾಯ್ದಿರೋದಾಗಿದೆ. ಇದ್ರ ಒಳಗಡೆ ನೋಡಿ ನಾನು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೋತಾ ಇರೋದು. ಎಳ್ಳು ಹಾಕ್ಕೊಂಡಿದ್ದ ತಕ್ಷಣ ಸ್ನೇಹಿತರೆ, ಇದರೊಳಗಡೆ ನೋಡಿ ನಾನು ಕಲರ್ಗೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನಾನಿಲ್ಲಿ ಅರಿಶಿಣನ ಹಾಕೋತಾ ಇರೋದು. 1 ಸ್ಪೂನಷ್ಟು ಅರಿಶಿಣನ ಹಾಕೋತಾ ಇರೋದು. ಹಾಗೂ ನೋಡಿ, ನಾವು ರೊಟ್ಟಿ ರುಚಿಗೋಸ್ಕರ ನಾನು ಇಲ್ಲಿ 1/2 ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇರೋದು. ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಇದನ್ನು 1 ಸ್ಪೂನ್ ಸಹಾಯದಿಂದ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಅರಿಶಿಣ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ನಾನು ಸಜ್ಜೆ ಹಿಟ್ಟನ್ನು ತಗೋತಾ ಇರೋದು. ಸ್ವಲ್ಪ ಪ್ರಮಾಣದಲ್ಲಿ ನೋಡಿ, ಈ ಒಂದು ಬಿಸಿ ನೀರಿನಲ್ಲಿ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಸ್ಪೂನ್ನಿಂದನೇ ನೀವು ಕಲಿಸ್ಕೊಂಡ್ಬಿಡಿ. ಯಾಕಂದರೆ ತುಂಬಾ ಬಿಸಿಯಾಗಿರುತ್ತೆ ನೀರು. ಕೈ ಹಾಕ್ಕೊಳ್ಳೋದಕ್ಕೆ ಹೋದರೆ ಕೈ ಸುಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಈಸಿಯಾಗಿ ನೀವು 1 ಸ್ಪೂನ್ನ ಸಹಾಯದಿಂದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀವು ಸ್ವಲ್ಪ ತೆಳುವಾಗಿ ಹಿಟ್ಟು ಆಗಿದ್ರೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಆರಿದ ತಕ್ಷಣ ನೀವು ಕೈಯಿಂದ ಈ ರೀತಿ ನೋಡಿ ನಾನು ಯಾವ ರೀತಿ ಚೆನ್ನಾಗಿ ಕಲಿಸ್ಕೋತಾ ಇರೋದಂತ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ ಸ್ವಲ್ಪವಾಗಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನು ಕಲಿಸಿದ ತಕ್ಷಣ ಯಾವ ರೀತಿ ನಮ್ಮ ಹಿಟ್ಟು ಇವಾಗ ರೆಡಿಯಾಗಿರೋದು ಅಂತ ನೋಡಿ ಸ್ನೇಹಿತರೆ. ನೋಡಿ, ಇವಾಗ ಹಿಟ್ಟಂತೂ ರೆಡಿ ಆಗೋಗ್ಬಿಟ್ಟಿದೆ. ಇದನ್ನು 10 ಮಿನಿಟ್ಸ್ ಅಷ್ಟು ನಾನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿರೋದು. ಹಾಗೂ ನೋಡಿ, ಇವಾಗ ನಾನಿಲ್ಲಿ ಕರಿ ಎಳ್ಳನ್ನು ಹಾಕೋತಾ ಇರೋದು ಸ್ನೇಹಿತರೆ. ನಾನಿವತ್ತು ಸ್ಪೆಷಲ್ಲಾಗಿ ನಾನು ರೊಟ್ಟಿನ ತಟ್ಟಿಬಿಟ್ಟು ನಿಮಗೆ ಯಾವ ರೀತಿ ರೊಟ್ಟಿ ಮಾಡಬೇಕು ಅಂತ ತಿಳಿಸ್ತಾ ಇಲ್ಲ ಸ್ನೇಹಿತರೆ. ಯಾವ ರೀತಿ ನಾವು ಈಸಿ ಮೆಥಡಲ್ಲಿ ನೋಡಿ ನಾನು ಲಟ್ಟಿಸಿ ತುಂಬಾ ಈಸಿಯಾಗಿ ನಾವು ಕ್ರಿಸ್ಪಿ ಆಗಿ ಈ ಒಂದು ಸಜ್ಜೆ ರೊಟ್ಟಿನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ರೊಟ್ಟಿ ಯಾರಿಗೆಲ್ಲ ಮಾಡೋದಕ್ಕೆ ಬರಲ್ಲ, ಈಸಿಯಾಗಿ ನೋಡಿ ನಾವು ಲಟ್ಟಿಸ್ಬಿಟ್ಟು ತುಂಬಾ ಈಸಿ ಮೆಥಡಲ್ಲಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚಿಕ್ಕದಾಗಿರುವಂಥ ಉಳ್ಳಿಗಳನ್ನು ಮಾಡಿಬಿಟ್ಟು ನೋಡಿ ಈ ರೀತಿ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿರೋದು. ಆ್ಯಂಡ್ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ರೊಟ್ಟಿ ಸ್ವಲ್ಪ ದೊಡ್ಡದಾಗೋವರೆಗೂ, ಅಂದರೆ ಸ್ವಲ್ಪನೇ ಪ್ರಮಾಣದಲ್ಲಿ ನಾವು ಈ ರೀತಿ ತಟ್ಕೊಂಡ್ಬಿಡಿ. ಸ್ವಲ್ಪನೇ ತಟ್ಟಿದ ತಕ್ಷಣ ನೋಡಿ ನಾನು ಈ ರೀತಿ ಸ್ವಲ್ಪ ದೊಡ್ಡದಾದ ತಕ್ಷಣ ನೋಡಿ ನಾನಿವಾಗ ಲಟ್ಟಿಸುವಂಥ ಲಟ್ಟಣಿಗೆನ ತೊಗೊಂಡಿರೋದು ಸ್ನೇಹಿತರೆ. ಈ ಒಂದು ಲಟ್ಟಣಿಗೆಗೆ ನಾನು ಮೊದಲಿಗೆ ಪ್ಲಾಸ್ಟಿಕ್ ಕವರ್ನ ನೋಡಿ ಯಾವ ರೀತಿ ಸುತ್ಕೊಂಡಿರೋದು ಅಂತ ಇದೇ ರೀತಿಯಾಗಿ ಸೇಮ್ ಅಳತೆಯಲ್ಲಿ ಇದನ್ನು ಚೆನ್ನಾಗಿ ಸುತ್ಕೊಂಡ್ಬಿಡಿ ಸ್ನೇಹಿತರೆ. ಸುತ್ಕೊಂಡಿದ್ದ ತಕ್ಷಣ ಈ ರೀತಿ ನೋಡಿ ನಮಗೆ ಈಸಿಯಾಗಿ ರೊಟ್ಟಿ ನಮಗೆ ಲಟ್ಟಿಸೋಕ್ಕೆ ಬರುತ್ತೆ. ನೋಡಿ, ಮೇಲ್ಗಡೆಯಿಂದ ನಾವು ಸ್ವಲ್ಪ ಎಳ್ಳನ್ನು ಕೂಡ ಕರಿ ಎಳ್ಳನ್ನು ಹಾಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ನಮಗೆ ಕಾಣಿಸುತ್ತೆ ರೊಟ್ಟಿ ಆದ ತಕ್ಷಣ. ಆ್ಯಂಡ್ ತಿನ್ನೋದಕ್ಕೂ ಕೂಡ ಬಾಯಿ ರುಚಿಗೂ ಕೂಡ 2 ಎಳ್ಳು ಕೂಡ ನಾವು ಮಿಕ್ಸ್ ಮಾಡ್ಕೊಂಡಿರೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಕ್ರಿಸ್ಪಿಯಾಗಿ ತುಂಬಾ ತೆಳುವಾಗಿ ರೊಟ್ಟಿ ನಾವು ಮಾಡ್ಕೊಳ್ಬೋದು. ಹಾಗೂ ರೊಟ್ಟಿ ಅಂತೂ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಇನ್ನೊಂದು ರೊಟ್ಟಿನ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಇದೇ ರೀತಿಯಾಗಿ ನೋಡಿ ಯಾವ ರೀತಿ ನಾವು ಲಟ್ಟಿಸ್ಕೊಳ್ಬೋದು ಅಂತ. ತುಂಬಾ ಈಸಿಯಾಗಿ ಲಟ್ಟಿಸ್ಕೊಳ್ಬೋದು. ಸ್ವಲ್ಪ ಕೂಡ ಕೈ ನೋವು ಕೂಡ ಆಗೋದಿಲ್ಲ ಸ್ನೇಹಿತರೆ. ಈ ಒಂದು ಈಸಿ ಮೆಥಡ್ನ ನೀವು ಕೂಡ ಫಾಲೋ ಮಾಡ್ತಾ ಬನ್ನಿ. ಹಾಗೂ ಇವಾಗಂತೂ ಸಂಕ್ರಾಂತಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಸಂಕ್ರಾಂತಿಯಲ್ಲಿ ಆಗ್ಬೋದು ಅಥವಾ ನಿಮಗೆ ಯಾವಾಗ ಸಜ್ಜೆ ರೊಟ್ಟಿನ ಊಟ ಮಾಡಬೇಕು ಅಂತ ಅನಿಸಿದ್ದಾಗ ಈ ರೀತಿ ಈಸಿ ಮೆಥಡ್ನ ನೀವು ಫಾಲೋ ಮಾಡ್ತಾ ಬಂದು ನೀವು ಕೂಡ ಈಸಿಯಾಗಿ ಈ ಒಂದು ಸಜ್ಜೆ ರೊಟ್ಟಿನ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ತುಂಬಾ ತೆಳುವಾಗಿ ರೊಟ್ಟಿ ತುಂಬಾ ಜನ ಇಷ್ಟಪಡ್ತಾರೆ ನೋಡಿ ಸ್ನೇಹಿತರೆ. ಅದಕ್ಕೋಸ್ಕರ ಯಾವುದೇ ಒಂದು ನಾವು ಮೆಷಿನ್ಗೆ ಹೋಗಿ ರೊಟ್ಟಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೋಡಿ, ಮನೆಯಲ್ಲೇ ಈ ರೀತಿ ಈಸಿಯಾಗಿ ನೀವು ಸಜ್ಜೆ ರೊಟ್ಟಿನ ಮಾಡ್ಕೊಳ್ಬೋದು. ನೋಡಿ, ಇವಾಗ ರೊಟ್ಟಿ ಯಾವ ರೀತಿ ತುಂಬಾ ತೆಳುವಾಗಿ ಆಗಿರೋದು ಅಂತ. ಆ್ಯಂಡ್ ಇದನ್ನು ಯಾವ ರೀತಿ ಬೇಯಿಸಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಇವಾಗ ನಮಗೆ ತವಾ ಕೂಡ ಚೆನ್ನಾಗಿ ಬಿಸಿ ಆಗಿರುವಂಥದ್ದು. ರೊಟ್ಟಿನ ಈ ರೀತಿ ನಾನು ನೋಡಿ ಹಂಚಿನ ಮೇಲೆ ಹಾಕ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆ ನೀರನ್ನು ಈ ರೀತಿ ಹಚ್ಕೋತಾ ಇರೋದು. ನೋಡಿ, ನೀರನ್ನು ಹಚ್ಕೊಂಡಿದ ತಕ್ಷಣ ಚೆನ್ನಾಗಿ ತೆಳಗಡೆ ಭಾಗನ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು
ಬೇಯಿಸ್ಕೊಂಡು ಬಿಡಿ. ಜಾಸ್ತಿ ಪ್ರಮಾಣದಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ತುಂಬಾ ವೇಗವಾಗಿ ನಿಮ್ಮ ರೊಟ್ಟಿ ಕೂಡ ಬೇಯುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಬೇಗವಾಗಿ ಈ ಒಂದು ರೊಟ್ಟಿ ಇವಾಗ ಬೇಯ್ದಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡಿ ತುಂಬಾ ರೊಟ್ಟಿ ಆದ ತಕ್ಷಣ ನೀವು ಕೂಡ ಅಂತೀರ ಸ್ನೇಹಿತರೆ, ಮಾಡೋದು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ತೆಳುವಾಗಿ ರೊಟ್ಟಿ ನಾವು ಬಜ್ಜಿ ರೊಟ್ಟಿ ಉಣ್ಬೋದು ಅಥವಾ ಯಾವುದೇ ಒಂದು ಪಲ್ಯದ ಜೊತೆ ನಾವು ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ ಯಾವ ರೀತಿ ಈ ರೀತಿ ನಾವು ಒಂದು ಬಟ್ಟೆ ಸಹಾಯದಿಂದ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಕ್ರಿಸ್ಪಿಯಾಗಿ ಹಾಗೂ ತೆಳುವಾಗಿ ರೊಟ್ಟಿ ಇವಾಗ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಈಸಿ ಮೆಥಡ್ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ನನ್ನ ಶಿವಾನಿ ರೆಸಿಪೀಸ್ನ ನೀವು ಕೂಡ ಫಾಲೋ ಮಾಡೋದು ಮರಿಬೇಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಇವಾಗ ಯಾವ ರೀತಿ ನೋಡಿ ಕ್ರಿಸ್ಪಿ ಆ್ಯಂಡ್ ತೆಳುವಾಗಿರುವಂಥ ರೊಟ್ಟಿ ಇವಾಗ ರೆಡಿ ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ ನೀವು ಕೂಡ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ರೀತಿ ರೊಟ್ಟಿ ಮಾಡೋ ಟ್ರಿಪ್ಸ್ನ ನೀವು ಕೂಡ ಶೇರ್ ಮಾಡಿ ಹಾಗೂ ಅವ್ರಿಗೂ ಕೂಡ ಈ ರೀತಿ ಮಾಡೋ ವಿಧಾನನ ತಿಳಿಸ್ಕೊಡಿ. ಥ್ಯಾಂಕ್ ಯು ಸ್ನೇಹಿತರೆ.